ಅರಣ್ಯ ಇಲಾಖೆಯವರು ವಿಜಯಪುರ ಹೋಬಳಿಯ ಮಂಡಿಬೆಲೆ, ಶತಕುಂಟನಹಳ್ಳಿ ಹಾಗೂ ಧರ್ಮಪುರ ಗ್ರಾಮಗಳಲ್ಲಿ ಜಂಟಿ ಸರ್ವೆ ನಡೆಸದೆ, ಸ್ಥಳೀಯ ರೈತರಿಗೆ ಯಾವುದೇ ಮುನ್ಸೂಚನೆ, ನೋಟಿಸ್ ನೀಡದೆ ಜೆಸಿಬಿಗಳನ್ನು ಇಟ್ಟುಕೊಂಡು ರೈತರ ಜಮೀನುಗಳಲ್ಲಿ ಕಾಲುವೆ ನಿರ್ಮಾಣ ಮಾಡಿ ಬೆಳೆಗಳನ್ನು ನಾಶಪಡಿಸಿದ್ದಾರೆ. ಪೊಲೀಸರ ಮೂಲಕ ದೌರ್ಜನ್ಯವೆಸಗಿದ್ದಾರೆ ಎಂದು ಆರೋಪಿಸಿ ರೈತರು ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಶನಿವಾರ ಧರ್ಮಪುರ ಗ್ರಾಮಕ್ಕೆ ತಹಶೀಲ್ದಾರ್ ಬಾಲಕೃಷ್ಣ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ರೈತರಿಂದ ಮಾಹಿತಿ ಪಡೆದುಕೊಂಡರು. 2015ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ 1982ರಲ್ಲಿ ರಾಜ್ಯ ಸರ್ಕಾರ ಭಾರತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಅರಣ್ಯ ಒತ್ತುವರಿ ಮತ್ತು ಒತ್ತುವರಿದಾರನ ಪಟ್ಟ ಜಮೀನು ಸೇರಿ 3 ಎಕರೆಗಿಂತ ಕಡಿಮೆ ಇರುವ ಒತ್ತುವರಿದಾರರನ್ನು ಒಕ್ಕಲೆಬ್ಬಿಸಬಾರದು ಎಂದು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನವನ್ನು ಲೆಕ್ಕಿಸದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ಜಂಟಿ ಸರ್ವೆ ಮಾಡಿದ್ದೇವೆ. ಸರ್ವೆಯಲ್ಲಿ ಅರಣ್ಯ ಭೂಮಿ ಎಲ್ಲಿಯವರೆಗೂ ಬಂದಿದೆಯೋ ಅದನ್ನು ತೆರವು ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಅವರು ಸರ್ವೆ ನಡೆಸಿರುವುದು ಇಲ್ಲಿನ ಯಾವ ರೈತರ ಗಮನಕ್ಕೂ ಬಂದಿಲ್ಲ, ಸಮೀಪದ ರೈತರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ, ರೈತರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸ ನಡೆಯುತ್ತಿದೆ. ನಮಗೆ ಆಗಿರುವ ಬೆಳೆ ನಷ್ಟವನ್ನು ತುಂಬಿಕೊಡಬೇಕು. ಮತ್ತೊಮ್ಮೆ ಜಂಟಿಯಾಗಿ ಸರ್ವೆಯಾಗಲಿ, ಅರಣ್ಯ ಭೂಮಿಯನ್ನು ನಾವು ಒತ್ತುವರಿ ಮಾಡಿದ್ದರೆ ನಮಗೆ ಒಂದಿಂಚೂ ಬೇಡ. ನಮ್ಮ ಜಮೀನುಗಳನ್ನು ಹೆಚ್ಚುವರಿಯಾಗಿ ತೆರವುಗೊಳಿಸಿದ್ದರೆ ನಾವು ಒಂದಿಂಚೂ ಬಿಡುವುದಿಲ್ಲ. ರೈತರಿಗೆ ಆಗಿರುವ ಬೆಳೆ ನಷ್ಟ ಕಟ್ಟಿಕೊಡಬೇಕು. ಸರ್ಕಾರದ ನಿರ್ದೇಶನದಂತೆ ರೈತರನ್ನು ಒಕ್ಕಲೆಬ್ಬಿಸಬಾರದು ಎಂದು ರೈತ ಮುಖಂಡ ಧರ್ಮಪುರ ಕೃಷ್ಣಪ್ಪ ಒತ್ತಾಯಿಸಿದರು. ತಹಶೀಲ್ದಾರ್ ಬಾಲಕೃಷ್ಣ ಮಾತನಾಡಿ, ರೈತರು ಗಾಬರಿಯಾಗಬಾರದು. ನಿಮಗೆ ಎಷ್ಟು ಭೂಮಿ ಮಂಜೂರಾಗಿದೆಯೋ ಅದಷ್ಟು ಭೂಮಿಯನ್ನು ಉಳಿಸಿಕೊಡುವ ಕೆಲಸ ಮಾಡುತ್ತೇವೆ. ಅದಕ್ಕಾಗಿಯೇ ಭೂಮಾಪಕರೊಂದಿಗೆ ಬಂದಿದ್ದೇನೆ. ಅವರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಿದ್ದೇವೆ. ಅರಣ್ಯ ಇಲಾಖೆಯವರು ಯಾವ ರೀತಿಯಲ್ಲಾದರೂ ಸರ್ವೆ ಮಾಡಿಕೊಳ್ಳಲಿ, ಅರಣ್ಯ ಇಲಾಖೆಯ ಭೂಮಿಯನ್ನು ನೀವು ಒತ್ತುವರಿ ಮಾಡಿಕೊಂಡಿದ್ದರೆ ಕೂಡಲೇ ಬಿಡಬೇಕು. ನಿಮ್ಮ ಭೂಮಿ ಅವರು ಹೆಚ್ಚುವರಿಯಾಗಿ ತೆರವುಗೊಳಿಸಿದ್ದರೆ ರೈತರ ಭೂಮಿಯನ್ನು ಅವರಿಗೆ ಬಿಟ್ಟುಕೊಡುವುದಿಲ್ಲ. ಆದರೆ ರೈತರು ಸಂಯಮದಿಂದ ವರ್ತನೆ ಮಾಡಬೇಕು. ಯಾರಿಗೂ ಅನ್ಯಾಯವಾಗುವುದಕ್ಕೆ ಅವಕಾಶವಿಲ್ಲ. ಎಲ್ಲ ರೈತರ ಜಮೀನುಗಳನ್ನು ಈಗ ಪೋಡಿ ಮಾಡಿಕೊಳ್ಳುತ್ತೇವೆ. ನಿಮ್ಮ ದಾಖಲೆಗಳ ಪ್ರಕಾರ ಎಷ್ಟು ಭೂಮಿ ಇರಬೇಕೋ ಅಷ್ಟು ಭೂಮಿ ನಿಮ್ಮದಾಗುತ್ತದೆ ಎಂದು ಭರವಸೆ ನೀಡಿದರು. ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕ ಸತ್ಯನಾರಾಯಣ, ಗ್ರಾಮ ಆಡಳಿತಾಧಿಕಾರಿ ರವಿಕುಮಾರ್, ರೈತ ಗೋವಿಂದಪ್ಪ ಹಾಗೂ ಸ್ಥಳೀಯ ರೈತರು ಇದ್ದರು. ಎಂ. ಮುನಿನಾರಾಯಣ, SPM ನ್ಯೂಸ್, ವಿಜಯಪುರ. ಇದು ಎಷ್ಟು ಸರಿ ಇಲ್ಲ ಅನ್ನೋದಕ್ಕಿಂತ ಜಂಟಿ ಸರ್ವೇನೇ ಸರಿ ಇಲ್ಲ ಅಂದ್ಬಿಟ್ಟು ನಾವು ರೈತ ಹೇಳ್ತಾ ಇರೋದು. ಈಗ ಅದಕ್ಕೆ ಕ್ಯಾನ್ಸಲ್ ಮಾಡೋದಕ್ಕೆ ನಾವು ಆಲ್ರೆಡಿ ಈಗ ADLR ಕೊಟ್ಟಿದ್ವಿ, DDLR ಕೊಟ್ಟಿದ್ವಿ, ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ಪರಿಶೀಲನೆ ಮಾಡ್ತೀನಿ, ಅದು ಇಲ್ಲ ಅಂತಲ್ಲ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಾನೇನು ಮಾಡ್ತೀನಿ, ನಮ್ಮ ರೈತರ ಜಮೀನುಗಳ ನೈಜತೆ ಪರೀಕ್ಷೆಗೆ ಮಾಡ್ತೀನಿ. ಅವ್ರಿಗೆಲ್ಲ ಉಚಿತ ಪೋಡಿ ಮಾಡಿಕೊಟ್ಬಿಡ್ತೀನಿ. ಯಾರೇನು ಮಾಡ್ತಾರೆ ಮಾಡಲಿ ನೋಡೋಣ. ಅವ್ರಿಗೆ ಪೋಡಿ ಮಾಡಿಕೊಟ್ಟಾಗ ಅವ್ರ ಗಡಿ ಎಲ್ಲ ಐತೆ ಕರೆಕ್ಟಾಗಿ ಬರುತ್ತೆ. ಫಾರೆಸ್ಟ್ನವ್ರು ಏನಾನ ಒತ್ತುವರಿ ಮಾಡ್ಕೊಂಡಿದ್ದು ಸಹ ಒಂದು ಅಡಿನೂ ಬಿಡೋಲ್ಲ. ನಾವು ನಮ್ಮ ರೈತರಿಗೆ ಉಳಿಸ್ಕೊಡ್ತೀನಿ. ನಮ್ಮ ರೈತರನ್ನ ಒತ್ತುವರಿ ಮಾಡ್ಕೊಂಡಿದ್ರಾ ಖಂಡಿತ ಫಾರೆಸ್ಟ್ನವ್ರು ಬಿಡಿಸ್ಕೊಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ರೈತ ಪರವಾಗಿ ಅಂತಂದರೆ, ಅವ್ರಿಗಾಗಿರೋ ಅನ್ಯಾಯಗಳು ಮೊನ್ನೆ ನಮ್ಮ ಆಫೀಸಿಗೆ ಬಂದಾಗ ಅವ್ರ ಕಣ್ಣೀರು ನೋಡೋಕ್ಕಾಗಿಲ್ಲ. ಅದರಿಂದ ಅದು ಒಂದು ದ್ರಾಕ್ಷಿ ಬೆಳೆ ಇರ್ಬೋದು, ಚೆಂಬೆಕಾಯಿ ಬೆಳೆ ಇರ್ಬೋದು, ತೆಂಗಿನ ಫಸಲು ಇರ್ಬೋದು, ಮತ್ತು ದಾಳಿಂಬೆ ಇರ್ಬೋದು, ಮತ್ತು ಇದ್ರೆ ಹಣ್ಣು ಮತ್ತು ತರಕಾರಿ ಫಸಲುಗಳಿರ್ಬೋದು, ಎಲ್ಲರಿಗೂ ಹೊಟ್ಟೆ ಉರಿತದೆ. ಒಬ್ಬ ರೈತನ ಕಷ್ಟ ಏನು ಅನ್ನೋದು ನಾನೊಬ್ಬ ರೈತ ಮಗನಾಗಿ ನಂಗೆ ಅರ್ಥ ಆಗ್ತದೆ. ಅದಕ್ಕಾಗಿ ಖುದ್ದಾಗಿ ನಾನು ನನ್ನ ಸ್ಟಾಫ್ ಸಮೇತ ಬಂದಿದ್ದೀನಿ, ಸರ್ವೇರ್ಗಳ ಸಮೇತ. ನಮ್ಮ ADLR ಆಗ್ಬೋದು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗ್ಬೋದು, BAಗಳಾಗ್ಬೋದು, ಅವ್ರ ಮುಖಾಂತರ ಅದೇ ಉದ್ದೇಶಕ್ಕೆ ಬಂದಿದ್ದು. ನಾನೀಗ ಫಸ್ಟು ಪೋಡಿ ಮಾಡಿಸ್ಕೊಡ್ತೀನಿ ಎಲ್ಲರಿಗೂ. ಪೋಡಿ ಮಾಡಿಸೋದು ಎಷ್ಟು ಕಷ್ಟ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದು ನಾನು ಮಾಡಿಸ್ಕೊಡ್ತೀನಿ ಉಚಿತವಾಗಿ ಎಲ್ಲರಿಗೂ. ಎಷ್ಟು ಬೇಕು ಅಷ್ಟು ಮಾಡಿಸ್ತೀನಿ. ಅದನ್ನು ಗಡಿ ಗುಡಿಸ್ತೀನಿ, ಬಸ್ ಗುಡಿಸ್ತೀನಿ. ಅವ್ರಿಗೇನೈತೆ ಜಮೀನು ಬಿಟ್ಕೊಡ್ತೀವಿ. ಅದಂತೂ ನಾನು 100% ಮಾಡ್ತೀನಿ. ನಮ್ಮ ಸತ್ಯನಾರಾಯಣವ್ರಿಗೆ ಈಗ ಇಲ್ಲೇ ಸ್ಥಳದಲ್ಲೇ ನಾನು ಈಗ ಅವ್ರಿಗೊಂದು ಸೂಚಿಸ್ತಾ ಇದ್ದೀನಿ, ಸೋಮವಾರದಿಂದಲೇ ನೀವು 1 to 5 ಸ್ಟಾರ್ಟ್ ಮಾಡಿ ಅಂತ. ನಾನು ಈ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಎಲ್ಲ ರೈತಾಪಿ ಜನಗಳಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಉದ್ದೇಶದಲ್ಲಿ ನಾನು ಇಲ್ಲಿ ಬಂದಿದ್ದೆ. ತಹಸೀಲ್ದಾರವರು ಸ್ಥಳಕ್ಕೆ ಬಂದು ಈಗೆಲ್ಲ ಜಾಗಗಳನ್ನು ನೋಡಿ ಜಮೀನುಗಳು ಏನು ಮಾಡಿದ್ದಾರೆ ಅಂತ ಅವರು ಎಲ್ಲ ಗಮನಿಸಿ, ಈ ಹಿಂದೆ ಏನು ಜಂಟಿ ಸರ್ವೆ ಮಾಡಿದ್ರು ಆ ಜಂಟಿ ಸರ್ವೆನ ರದ್ದು ಮಾಡಿ ಹೊಸದಾಗಿ ಸರ್ವೆ ಮಾಡಿ ಯಾರ್ಯಾರು ರೈತರಿಗೆ ನಾವು ಕೊಟ್ಟಿದ್ದೀವಿ ಕಂದಾಯ ಇಲಾಖೆಯಿಂದ ಅವ್ರದ್ದೆಲ್ಲನೂ ಜಮೀನುಗಳನ್ನು ಕೋಡಿ ದುರಸ್ತಿ ಮಾಡಿಸಿ ನಾವು ಕಲ್ಲಾಕಿ ಕೊಡ್ತೀವಿ ಅಂತೇಳಿ ಇವರು ಆಶ್ವಾಸನೆ ಕೊಟ್ಟವ್ರೆ. ಆಮೇಲೆ ಅದೇ ವಿಚಾರವಾಗಿ ಮಾನ್ಯ ತಹಸೀಲ್ದಾರವರು ಇನ್ನೂ ಮುಂದಕ್ಕೆ ಹೋಗಿ ಹೇಳಿದ್ರು, ಈಗೇನು ಹಳೆ ಜಂಟಿ ಸರ್ವೆ ಆಗಿದೆಯೋ ಅದನ್ನು ನಾವು ರದ್ದು ಮಾಡೋಕ್ಕೆ ADLRಗೆ DDLR ಕಳಿಸ್ಕೊಟ್ಟಿದ್ದೀವಿ ಅಂತಲೂ ಹೇಳಿದ್ದಾರೆ. ಅದೇ ರೀತಿ ನಾವು ಅವ್ರು ಕೊಟ್ಟು ಭರವಸೆಗೆ ಒಪ್ಕೊಂಡು